ಎವ್ರಿವನ್, ಇವತ್ತಿನ ವ್ಲಾಗ್ನಲ್ಲಿ ನಾನೇನು ಕವರ್ ಮಾಡ್ತಾ ಇದ್ದೀನಿ ಅಂದರೆ ಚಿನ್ನದ ವಂಕಿ ಉಂಗ್ರಗಳು ಲೇಡೀಸ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ಚಿನ್ನದ ಕಿವಿಯೋಲೆಗಳು ಅಂತ ಒಂದು ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲಿ ನಿಮ್ಮ ಮನೆಯಲ್ಲಿ ಹಣ ಸೇರಲು ಹೀಗೆ ಮಾಡಿ ಅಂತ. ಅಂದರೆ ಶುಕ್ರ ದೆಸೆನ ನೀವು ಹೊಲಿಸ್ಕೋಬೇಕಾದ್ರೆ ಚಕ್ಕೆ ಪುಡಿಯಿಂದ ಏನೇನು ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಒಬ್ರು ಯಾರೋ ಕೇಳಿದ್ರು, ಸೆಕೆಂಡ್ನೇ ಟಿಪ್ಪು ಅಷ್ಟೊಂದು ಸರಿಯಾಗಿ ಅರ್ಥ ಆಗಲಿಲ್ಲ ನಮಗೆ, ಫುಲ್ ಡೀಟೇಲಾಗಿ ತೋರಿಸಿ ಅಂತ. ಸೊ ಅದ್ರ ಜೊತೆಗೆ ಇನ್ನೂ 2 ಟಿಪ್ಸ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫುಲ್ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಪೂರ್ತಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಲೇಡೀಸ್ದು ರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಜಸ್ಟ್ ನಿಮಗೆ ಒಂದು 2.5 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು 4.5 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಜಸ್ಟ್ 4.25 ಗ್ರಾಮ್ನಲ್ಲಿ ಬರುವಂತಹ ಬ್ಯೂಟಿಫುಲ್ ವಂಕಿ ಉಂಗುರ. ಮತ್ತು ಈ ಒಂದು ಉಂಗುರ ನೋಡಿ, ಮಧ್ಯದಲ್ಲಿ ಲಕ್ಷ್ಮೀ ದೇವ್ರನ್ನ ಕೂರಿಸಲಾಗಿದೆ. ತುಂಬಾ ಕ್ಯೂಟಾಗಿರುವಂತಹ ಲೇಟೆಸ್ಟ್ ಮಾಡೆಲ್ ಇದು. ಸೊ ನೀವು ವಂಕಿ ಉಂಗುರ ಎಲ್ಲ ಒಂದು ಸ್ಟೋನ್ಸಲ್ಲಿ ನೋಡಿರ್ತೀರ ಅಲ್ವಾ, ಇದರಲ್ಲಿ ನೋಡಿ ಲಕ್ಷ್ಮೀದು ಬಂದಿದೆ. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಇದು 4.25 ಗ್ರಾಮಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಅಂದರೆ 9145 ರುಪೀಸ್ವರೆಗೂ ಇದೆ. ಅಂದರೆ 9145 ರೂಪಾಯಿಗಳಾಗಿದೆ. ಸೊ KDM ಬೇಕು ಅಂದರೆ ಒಂದು 500ಇಂದ 800 ರುಪೀಸ್ವರೆಗೂ ಕಡಿಮೆ ಆಗುತ್ತೆ. ಸೊ ನಾನು ತೋರಿಸ್ತಾ ಇರೋದೆಲ್ಲ ಇದೆಲ್ಲ KDM ಅಲ್ಲ, 916 ಗೋಲ್ಡ್ದೇ ನಾನು ತೋರಿಸ್ತಾ ಇರೋದು. ಸೊ ಇದು ನೋಡಿ ಫ್ರೆಂಡ್ಸ್, ಒಂಥರ ರೆಡ್ ಕಲರು ಮತ್ತು ವೈಟ್ ಸ್ಟೋನ್ 2 ಕಂಬೈಂಡ್ ಆಗಿರುವಂತಹ ವಂಕಿ ಉಂಗುರ. ಅದೆಲ್ಲ ನಿಮಗೆ ಒಂದು 3.5 ಗ್ರಾಮು 4 ಗ್ರಾಮಲ್ಲಿ ಸಿಗುತ್ತೆ. ಆ ಥರ ಪ್ಯಾಟ್ರನ್ ಎಲ್ಲ ನಿಮಗೆ. ಮತ್ತು ಈ ಒಂದು ಉಂಗುರ ನೋಡಿ ತುಂಬಾ ಚೆನ್ನಾಗಿದೆ, ಗ್ರೀನ್ ಮತ್ತು ವೈಟ್ ಸ್ಟೋನಲ್ಲಿ ಬಂದಿದೆ ಇದು. ಸೊ ಇದು 3 ಗ್ರಾಮ್ 600, ಅಂದರೆ 3.5 ಗ್ರಾಮ್ವರೆಗೂ ಬರುವಂತಹ ಬ್ಯೂಟಿಫುಲ್ ರಿಂಗ್ ಆಗಿರುತ್ತೆ. ಮತ್ತು ಇದು ನೋಡಿ ಒಂಥರ ಪ್ಲೇನಲ್ಲಿ ಬಂದಿದೆ ಇದು. ಸೊ ಇದು 3 ಗ್ರಾಮ್ ಆ ಥರ ಬರುತ್ತೆ. ಇದು 3 ಗ್ರಾಮ್ಸಲ್ಲಿದೆ. ಸೊ ಈ ಒಂದು ಉಂಗುರ ನೋಡಿ, ಇದು ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಬಂದಿದೆ. ಇದೆಲ್ಲ ಮದುವೆಗಳಿಗೆ ಮತ್ತು ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ 5 ಗ್ರಾಮ್ಸಲ್ಲಿ ಬರುತ್ತೆ ಅದು. ಮತ್ತು ಈ ಉಂಗುರ ನೋಡಿ, ನಂಗೆ ತುಂಬ ಇಷ್ಟ ಆಯಿತು. ಬ್ಲೂ ಕಲರ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ ಇದು ಸ್ಟೋನ್ದು. ತುಂಬಾ ಚೆನ್ನಾಗಿದೆ ಇದು. ಆ್ಯಕ್ಚುಲಿ 2.5 ಗ್ರಾಮ್ ಆ ಥರ ಇದರಲ್ಲಿ ಬರುತ್ತೆ. 2 ಗ್ರಾಮ್ 600 ಮಿಲಿ ಆ ಥರ ಬರುತ್ತೆ. ಇದು ಒಂಥರ ತುಂಬಾ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ರಿಂಗ್ ಕಲೆಕ್ಷನ್ ಆಗಿದೆ ಇದು. ಸೊ ಈ ಒಂದು ಇದು ನೋಡಿ, ಇದು ಅಷ್ಟೇ ಕೋರಲ್ ಬಂದು ಸುತ್ತ ನಿಮಗೆ ವೈಟ್ ಸ್ಟೋನ್ ಬಂದಿದೆ. ಮತ್ತು ಇದು ಪಿಂಕ್ ಕಲರಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. 4 ಗ್ರಾಮ್ನಲ್ಲಿ ಬರುವಂತಹ ಬ್ಯೂಟಿಫುಲ್ ರಿಂಗ್ ಕಲೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದೇ ವ್ಲಾಗ್ನಲ್ಲಿ ನಾನು ಶುಕ್ರ ದೆಸೆನ ನಾವು ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಅಂದರೆ ನಮ್ಮ ಮನೇಲಿ ದುಡ್ಡು ಕಾಸು ಸೇರಬೇಕು ಅಂದರೆ ಶುಕ್ರ ದೆಸೆದು ಹೇಗೆ ನಾವು ಮನಿನ ಅಟ್ರ್ಯಾಕ್ಟ್ ಮಾಡೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದು ನೋಡಿ, ಪಿಂಕ್ ಮತ್ತು ವೈಟ್ ಸ್ಟೋನ್ 2 ಕಂಬೈಂಡ್ ಆಗಿದೆ. ತುಂಬಾ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸ್ಟೋನ್ದಾಗಿದೆ. ಸೊ ಹಾಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ಬೋದು ಅಂತ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ಜಸ್ಟ್ ನಿಮಗೆ ಒಂದು 2 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು 4.5 ಗ್ರಾಮ್ವರೆಗೂ ಬರುವಂತಹ ಬ್ಯೂಟಿಫುಲ್ ರಿಂಗ್ ಕಲೆಕ್ಷನ್ನ ಇದರಲ್ಲಿ ತೋರಿಸಿದ್ದೀನಿ. ಸೊ ಬನ್ನಿ ಇವಾಗ ಶುಕ್ರ ದೆಸೆದು, ಅಂದರೆ ದುಡ್ಡು ಕಾಸು ಚೆನ್ನಾಗಿ ನಮ್ಮ ಮನೆಯಲ್ಲಿ ಸೇರ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಟಿಪ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕಳೆದ ಒಂದು ವ್ಲಾಗ್ನಲ್ಲಿ ನಾನು ಚಿನ್ನದ ಕಿವಿಯೋಲೆಗಳು ಅಂತ ಮಾಡಿದ್ನಲ್ಲ. ಸೊ ಅದರಲ್ಲಿ ನಾನು ನಿಮ್ಮ ಮನೆಯಲ್ಲಿ ಹಣ ಸೇರಬೇಕಾದ್ರೆ ಹೀಗೆ ಮಾಡಿ ಅಂತ ಒಂದು ವ್ಲಾಗ್ ಮಾಡಿದ್ನಲ್ಲ. ಸೊ ಅದರಲ್ಲಿ ಏನು ಅಂದರೆ ಸೆಕೆಂಡ್ನೇ ಟಿಪ್ಪು ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಯಾರೊಬ್ಬರು ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಮಾಡಿ ಅಂದರೆ, ಫಸ್ಟು ನಿಮ್ಮ ಒಂದು ಹೆಬ್ಬೆರಳಿರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಸೊ ಹೆಬ್ಬೆರಳಿರುತ್ತಲ್ಲ, ಅಂದರೆ ಎಡಗೈ ಇದು ಬರಬೇಕು, ಲೆಫ್ಟ್ ಹ್ಯಾಂಡ್. ಅದು ಹುಡುಗಿರ್ಗಾದ್ರೆ ಲೆಫ್ಟ್ ಹ್ಯಾಂಡು, ಹುಡುಗರಿಗಾದ್ರೆ ರೈಟ್ ಹ್ಯಾಂಡ್ ಬರುತ್ತೆ. ಸೊ ಹುಡುಗಿರ್ಗಾದ್ರೆ ಲೆಫ್ಟ್ ಹ್ಯಾಂಡು. ಸೊ ಈ ಒಂದು ನಿಮ್ಮ ಹೆಬ್ಬೆರಳನ್ನ ಕೆಳಗಡೆ ಈ ಭಾಗ ಬರುತ್ತೆ ನೋಡಿ, ಇದನ್ನು ವೀನಸ್ ಮೌಂಟ್ ಅಂತ ಕರೀತಾರೆ. ಓಕೆನಾ? ಸೊ ವೀನಸ್ ಮೌಂಟ್ ಅಂದರೆ ಶುಕ್ರದ ಮೌಂಟ್ ಅಂತ. ಸೊ ನಿಮಗೆ ಶುಕ್ರ ದೆಸೆ ನಿಮಗೆ ಸೇರಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಕ್ರ ಆಗಿರುತ್ತೆ. ನಮ್ಮ ಒಂದು ಕೈನಲ್ಲಿ ತುಂಬಾ ಇದೆ, ನಮ್ಮ ಒಂದು ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತಲ್ಲ. ಸೊ ಫಸ್ಟ್ ನಮ್ಮದು ಮೂಲಾಧಾರ ಆ್ಯಕ್ಟಿವೇಟ್ ಆದರೆ ಮಾತ್ರ ನಮ್ಮ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಅದೆಲ್ಲ ಇಂಪ್ರೂವ್ ಆಗೋಕ್ಕೆ ಸಾಧ್ಯ. ಸೊ ಈ ಒಂದು ಜಾಗನ ಶುಕ್ರದ್ದು ಜಾಗ ಅಂತಾರೆ, ವೀನಸ್ ಮೌಂಟ್ ಅಂತ. ಸೊ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಚಕ್ಕೆ ಪುಡಿನ ನಾನು ತೊಗೊಂಡಿದ್ದೀನಿ.
ಸೊ ಚಕ್ಕೆ ಪುಡಿನ ಏನು ಮಾಡಿ ಅಂದರೆ ಈ ಒಂದು ವೀನಸ್ ಮೌಂಟ್, ಈ ಒಂದು ಜಾಗ ಇದೆಯಲ್ಲ, ಅಂದರೆ ಹೆಬ್ಬೆರಳಿಂದ ಕೆಳಭಾಗದಲ್ಲಿ ಬರುವಂತಹ ಜಾಗನ ವೀನಸ್ ಮೌಂಟ್ ಅಂತ ಕರೀತಾರೆ. ಸೊ ಅದ್ರ ಮೇಲ್ಗಡೆ ಹಿಂಗೆ ಹಾಕ್ಕೊಂಡು ನೀವೇನು ಮಾಡಿ ಅಂದರೆ ಒಂದು 21 ಟೈಮ್ಸ್ ನೀವು ರಬ್ ಮಾಡ್ಕೋಬೇಕಾಗುತ್ತೆ. ಸೊ ರಬ್ ಮಾಡ್ಬೇಕಾದ್ರೆ ಏನು ಮಾಡಿ ಅಂದರೆ ಓಂ ಭಾರ್ಗವಾಯ ನಮಃ ಅಂತ ಹೇಳ್ಕೊಳ್ಳಿ ಮಂತ್ರನ, ಓಕೆನಾ. ಸೊ ತೋರಿಸ್ತೀನಿ ಬನ್ನಿ, ಹಿಂಗೆ ಇರುತ್ತಲ್ಲ. ಸೊ ಇದನ್ನು ನೀವು ಹಿಂಗೆ ಜಸ್ಟ್ ಹಿಂಗೆ ರಬ್ ಮಾಡಬೇಕಾಗುತ್ತೆ. ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ ಅಂತ ಒಂದು 21 ಟೈಮ್ಸ್ ನೀವು ಹೇಳ್ಕೋಬೇಕಾಗುತ್ತೆ. ಸೊ 21 ಸಲ ಈ ಥರ ರೌಂಡು ಸರ್ಕಲ್ ಆಗಿ ರೊಟೇಟ್ ಥರ ಮಾಡಬೇಕಾಗುತ್ತೆ. ಮಾಡಬೇಕಾದ್ರೆ ಎಲ್ಲ ಒಂದೊಂದು ಟೈಮ್ ನೀವು ಮಾಡಬೇಕಾದ್ರೂ ಓಂ ಭಾರ್ಗವಾಯ ನಮಃ, ಮತ್ತೆ ಇನ್ನೊಂದು ಸಲ ಮಾಡಬೇಕಾದ್ರೆ ಓಂ ಭಾರ್ಗವಾಯ ನಮಃ, ಆ ಥರ ಇಲ್ಲೇ ಇರುತ್ತಲ್ಲ ಚಕ್ಕೆ ಪುಡಿ ತೊಗೊಳ್ಳಿ ಮತ್ತು ಇದಕ್ಕೆ ಮೇಲೆ ಹಾಕ್ಕೊಳ್ಳಿ, ಹಿಂಗೆ ಮಾಡ್ತಾಯಿರಿ ಸರ್ಕಲ್ ಥರ. ಸೊ ಅದನ್ನು 21 ಟೈಮ್ಸ್ ನೀವು ಮಾಡಬೇಕಾಗುತ್ತೆ. ಇದು ಯಾವತ್ತು ಮಾಡಬೇಕು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಮಾಡಬೇಕು, ಅಂದರೆ ಸಾಯಂಕಾಲ ಈವ್ನಿಂಗೇ ಮಾಡಬೇಕಾಗುತ್ತೆ ಈ ಒಂದು ಮೆಥಡ್ನ. ಸೊ 5:15 ಟೈಮು ಗೋಧೂಳಿ ಸಮಯ ಅಂತಾರೆ ನೋಡಿ, ಅದು ತುಂಬ ಒಳ್ಳೆಯದು. ಆಸ್ಪೀಷಿಯಸ್ ಡೇ, ನಮ್ಮ ಒಂದು ಆಸ್ಪೀಷಿಯಸ್ ಟೈಮ್ ಆಗಿರುತ್ತೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ. ಸೊ ಆ ಟೈಮ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಆ ಥರ. ಸೊ ಏನು ಅಂದರೆ ಫಸ್ಟ್ನೇದು ಏನು ಅಂದರೆ ಈ ಥರ ಫಸ್ಟ್ನೇ ಟಿಪ್ಪಲ್ಲಿ ಏನು ಅಂದರೆ ಈ ಥರ ಮಾಡೋದ್ರಿಂದ ಶುಕ್ರ ನಮಗೆ ಆ್ಯಕ್ಟಿವೇಟ್ ಆಗುತ್ತೆ, ಓಕೆನಾ. ಯಾವಾಗ ನಮ್ಮ ಒಂದು ಇದರಲ್ಲಿ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗುತ್ತೆ ಆವಾಗ ಮಾತ್ರ ನಮಗೆ ಚೆನ್ನಾಗಿ ದುಡ್ಡು ಕಾಸು ಸೇರೋದಕ್ಕೆ ನಮಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ನೇ ಟಿಪ್ಪು ಈ ಥರ ಮಾಡಿ ರಬ್ ಮಾಡಿ. ಸೊ ಸೆಕೆಂಡ್ನೇ ಟಿಪ್ಪಿಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಚಕ್ಕೆ ಪುಡಿಯಿಂದ ಹೇಗೆ ಶುಕ್ರ ದೆಸೆನ ನಾವು ಹೊಲಿಸ್ಕೊಳ್ಳೋದು ಅನ್ನೋದ್ರದ್ದು ಟಿಪ್ಸ್ ಹೇಳ್ತೀನಿ. ಫಸ್ಟ್ ಅದು ಹೇಳ್ತೀನಿ, ಆಮೇಲೆ ಇನ್ನೂ 2 ಬೇರೆ ಟಿಪ್ಸ್ ಹೇಳ್ತೀನಿ. ಸೊ ಇನ್ನೊಂದು ಏನು ಮಾಡಬೇಕು ನೀವು ಅಂದರೆ ನಿಮ್ಮ ಒಂದು ಕೈಯಲ್ಲಿ ಅದೇ ಸೇಮ್ ನಾನೇನು ತೋರಿಸ್ದೆ ಅಲ್ಲ, ಏನು ವೀನಸ್ ಮೌಂಟ್ ಅಂತ ಏನು ತೋರಿಸ್ದೆ ಅದು ಶುಕ್ರನ ಜಾಗ ನಮ್ಮ ಒಂದು ಕೈನಲ್ಲೇ ಇರುತ್ತೆ. ಅದಕ್ಕೆ ಹೇಳೋದು ನಮ್ಮ ಒಂದು ಕೈನಲ್ಲಿ ಎಲ್ಲ ಥರ ಇದೂ ಅಡಗಿದೆ ಅನ್ನೋದು ಅದಕ್ಕೇ. ಸೊ ಈ ಒಂದು ಪಾಯಿಂಟ್ ಬರೋದು ಶುಕ್ರ ದೆಸೆನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಶುಕ್ರ ದೆಸೆ ಎಲ್ಲಿರುತ್ತೋ ಆವಾಗ ಮಾತ್ರ ನಮ್ಮ ಮನೆಯಲ್ಲಿ ಚೆನ್ನಾಗಿ ದುಡ್ಡು ಕಾಸು ಸೇರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಬೆಳ್ಳಿ ಪದಾರ್ಥಗಳಾಗಿರ್ಬೋದು, ಒಡವೆಗಳಾಗಿರ್ಬೋದು, ಇಲ್ಲ ಇದು ಹಣ ಸೇರಬೇಕಾಗಿರ್ಬೋದು, ಇದೆಲ್ಲ ನಮಗೆ ಶುಕ್ರ ದೆಸೆ ಇದ್ದರೆ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು 2ನೇ ಟಿಪ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಸೇಮ್ ಮೆಥಡೇ ಬರುತ್ತೆ. ಅಂದರೆ ಏನು ಅಂದರೆ ನೀವೇನು ಇವಾಗ ವೀನಸ್ ಮೌಂಟ್ ಅಂತ ಏನೋ ತೋರಿಸ್ದೆ, ಶುಕ್ರದ ಮೌಂಟ್ ಅಂದರೆ ಉಬ್ಬಿರುವಂತಹ ಜಾಗ ಈ ಹೆಬ್ಬೆರಳಿಂದ ಕೆಳಭಾಗದಲ್ಲಿ ಬರುತ್ತಲ್ಲ, ಸೊ ಆ ಜಾಗನಲ್ಲಿ ಏನು ಮಾಡಬೇಕು ಅಂದರೆ ನೀವು ಇನ್ಫಿನಿಟಿದು ನಂಬರ್ನ ಬರ್ಕೋಬೇಕಾಗತ್ತೆ. ಇನ್ಫಿನಿಟಿ ನಂಬರ್ ಬರುತ್ತೆ, ತೋರಿಸ್ತೀನಿ ರೀ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಜಾಗದಲ್ಲಿ ನಾನು 8 ಸಿಂಬಲ್ನ ಬರಿತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸುತ್ತೆ ಅಲ್ಲ ನಿಮಗೆ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದು 8 ಅನ್ನೋದು ಇನ್ಫಿನಿಟಿ ನಂಬರ್ ಆಗಿರುತ್ತೆ. ಇದು ಒಂದು ವೀನಸ್ ಮೌಂಟಲ್ಲಿ ನಾನು ಬರೆದಿದ್ದೀನಲ್ಲ, ಸೊ ಇದು ಏನು ಮಾಡುತ್ತೆ ಅಂದರೆ ಜಸ್ಟ್ ನೀವು ಇದನ್ನು ಹೋಲ್ಡ್ ಮಾಡಿ, ಅಂದರೆ ಯಾವ ಬೆರಳಾರ ತೊಗೋಬೋದು, ಜಸ್ಟ್ ನೀವೀಗೆ ಹಿಂಗೆ ರಬ್ ಮಾಡ್ಕೊಂಡು ಹೋಗಿ, ಓಕೆನಾ. ನಿಮಗೆ ಬೇಕಾದ್ರೆ ಓಂ ಭಾರ್ಗವಾಯ ನಮಃ ಅಂತಲೇ ಹೇಳ್ಕೊಬೋದು. ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ ಅಂತ ಯಾವುದೇ ಒಂದು ಮಾಡಿದ್ರೂ ಒಂದು 21 ಟೈಮ್ಸ್ ನೀವು ಮಾಡಬೇಕಾಗತ್ತೆ. ಸೊ ಈ ಥರ ಫ್ರೆಂಡ್ಸ್. ಸೊ ಫಸ್ಟ್ನೇದೇನು ಅಂದರೆ ನೀವು ಚಕ್ಕೆ ಪುಡಿನಲ್ಲಿ ನೀವು ಇದು ಮಾಡಬೇಕು. ಸೊ ಸೆಕೆಂಡ್ನೇದೇನು ಅಂದರೆ ನೀವು ಈ ಥರ ಒಂದು 8 ಇನ್ಫಿನಿಟಿ ನಂಬರ್ ಇರುತ್ತಲ್ಲ, ಸೊ ಅದನ್ನು ಅಷ್ಟೇ ನೀವು ಜಸ್ಟ್ ಒಂದು ರಬ್ ಮಾಡ್ತಾ ಇದು ಮಾಡಿದ್ರೂ ಆಗುತ್ತೆ ಅದು. ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ನಮ್ಮ ಒಂದು ಬಾಡಿಲಿ ಅಂದರೆ ನಮ್ಮ ಒಂದು ಎನರ್ಜಿ ಡೆವಲಪ್ ಆಗುತ್ತೆ. ಅಂದರೆ ನಮ್ಮ ಒಂದು 7 ಚಕ್ರಾಸ್ ಇರುತ್ತೆ ನೋಡಿ, ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತೆ. ಸೊ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಮನಿ ಬ್ಲಾಕೇಜಸ್ ಏನೇನಿರುತ್ತೆ, ಮೂಲಾಧಾರ ಚಕ್ರ ಅಂತಾರೆ, ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ, ಒಂದೇ ಇದರಲ್ಲಿ ನಾನು ಫುಲ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಜಸ್ಟ್ ಇದನ್ನು ತಿಳ್ಕೊಳ್ಳಿ, ನಮ್ಮ ಒಂದು ಮೂಲಾಧಾರ ಚಕ್ರ ಕ್ಲಿಯರ್ ಆದರೆ ಮಾತ್ರ ನಮ್ಮ ಮನೆಗೆ ದುಡ್ಡು ಕಾಸು ಸೇರೋದು. ಅಂದರೆ ಶುಕ್ರ ದೆಸೆ ಅಂತಾರೆ. ಸೊ ಅದು ಎಲ್ಲಿ ಅಡಗಿರುತ್ತೆ ನಮ್ಮ ಒಂದು ಬಾಡಿನಲ್ಲಿ ಅಂದರೆ ನಮ್ಮ ಒಂದು ಹೆಬ್ಬೆರಳಿನ ಕೆಳಗಡೆ ಈ ಥರ ವೀನಸ್ ಮೌಂಟ್ ಅಂತ ಹೇಳ್ತಾರೆ ಅದನ್ನು, ಓಕೆನಾ. ಸೊ ಅದನ್ನು ನಾವು ಯಾವಾಗ ಹಿಂಗೆ ರಬ್ ಮಾಡ್ತೀವೋ ಒಂದು ಕೈಯಲ್ಲಿ, ಸೊ ಅದು ಆ್ಯಕ್ಟಿವೇಟ್ ಆಗಿ ಬರುತ್ತೆ. ಸೊ ಇನ್ನು 3ನೇ ಟಿಪ್ ಹೇಳ್ತೀನಿ ನಿಮಗೆ, ಬನ್ನಿ ಹಾಗೆ. ಸೊ 3ನೇ ಟಿಪ್ಪಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಒಂದು ಅರಿಶಿನದ ಪೌಡರ್ನ ತೊಗೊಳ್ತಾ ಇದ್ದೀನಿ, ಅಂದರೆ ಟರ್ಮರಿಕ್ ಪೌಡರು. ಸೊ ಅದನ್ನು ನೀವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಗುಲಾಬ್ ಜರಿ ಇರುತ್ತೆ, ಗುಲಾಬ್ ಜರಿ ಅಂತಿದ್ದೀನಿ, ಗುಲಾಬ್ ಜೆಲ್ ಇರುತ್ತೆ ನೋಡಿ. ಅಂದರೆ ಇದು ಪನ್ನೀರ್ ಅಂತ ಅಂತಾರಲ್ಲ, ರೋಸ್ ವಾಟರ್,
ರೋಸ್ ವಾಟರ್ನ ನೀವು ಬಳಸ್ಬೋದು. ರೋಸ್ ವಾಟರ್ನ ಏನು ಮಾಡಿ ಅಂದರೆ ಈ ಒಂದು ಅರಿಶಿಣದಲ್ಲಿ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು, ಅಂದರೆ ಒಂದು ಸ್ವಲ್ಪ ಗಟ್ಟಿ ಥರನೇ ಇರಬೇಕಾಗತ್ತೆ. ಸೊ ಆ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಅದು ಮಿಕ್ಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಏನು ಗೊತ್ತಾ ಫ್ರೆಂಡ್ಸ್, ಅರಿಶಿಣದಲ್ಲೂ ಅಷ್ಟೇ ಶುಕ್ರನ ನಾವು ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ಬೋದು. ಈವನ್ ನಿಮ್ಗೆ ಇನ್ನೂ ಒಂದು ಸೀಕ್ರೆಟ್ ಟಿಪ್ ಹೇಳ್ಕೊಡ್ತೀನಿ. ತುಂಬ ಜನ ಗುರುಗಳು ಇದನ್ನು ಫಾಲೋ ಮಾಡ್ತಾರೆ. ಸೊ ಏನು ಅಂದರೆ ಲೇಡೀಸ್ಗೆ, ಎಸ್ಪೆಷಲಿ ಲೇಡೀಸ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಎಲ್ಲಾರ ಒಂದು ಫಂಕ್ಷನ್ಸ್ಗೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಫಂಕ್ಷನ್ಸ್ಗೆ ಎಲ್ಲಾರ ಹೋಗ್ಬೇಕಾದ್ರೆ ಜಸ್ಟ್ ಈ ಥರ ನೋಡಿ, ಹಿಂಗೆ ನಂದು ಇದೆಯಲ್ಲ ನೋಡಿ, ಹಿಂಗೆ ಅಂದರೆ ನಮ್ಮ ಒಂದು ಬಿಂದಿ ಪರವಾಗಿಲ್ಲ, ಹೊರಗಡೆ ಕಾಣಿಸಿದ್ರು ಪರವಾಗಿಲ್ಲ, ಜಸ್ಟ್ ಒಂದು ರೌಂಡ್ ಇದರಲ್ಲಿ ಈ ಥರ ಇಟ್ಕೊಳ್ಳಿ. ಇದು ಇಟ್ಕೊಳ್ಳೋದ್ರಿಂದ ಶುಕ್ರನ ನೀವು ಅಟ್ರ್ಯಾಕ್ಟ್ ಮಾಡ್ಕೋತೀರಾ. ತುಂಬ ಚೆನ್ನಾಗಿ ದುಡ್ಡು ಕಾಸು ನಿಮಗೆ ಸೇರ್ತಾ ಬರುತ್ತೆ. ಆಮೇಲೆ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ ಆ ಥರ ಮಾಡೋದ್ರಿಂದ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ರೋಸ್ ವಾಟರ್ನ ಹಾಕ್ಕೊಂಡು ನಾನು ಟರ್ಮರಿಕ್ ಇದರಲ್ಲಿ ನಾನು ಮಿಕ್ಸ್ ಮಾಡಿರೋದು ಇದು. ಸೊ ಅದನ್ನು ಸೇಮು ಈ ಥರ ವೀನಸ್ ಮೌಂಟ್ ಇರುತ್ತಲ್ಲ, ಸೊ ಅದರಲ್ಲಿ ನೀವೇನು ಮಾಡಿ ಅಂದರೆ ಈ ಮಧ್ಯಭಾಗದಲ್ಲಿ ಇದನ್ನು ಹಾಕ್ಕೊಂಡು, ಸೊ ನೋಡಿ ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಈ ಒಂದು ಮೌಂಟ್ ಇರುತ್ತೆ ನೋಡಿ, ವೀನಸ್ ಮೌಂಟ್ ಅಂತಾರೆ, ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ಹೆಬ್ಬೆರಳು ಈಸಿಯಾಗಿ ಗೊತ್ತಾಗಲಿ ನಿಮಗೆ ಅಂತ. ಸೊ ಈ ಒಂದು ಹೆಬ್ಬೆರಳ್ದು ಕೆಳಭಾಗದಲ್ಲಿ ಈ ಒಂದು ಉಬ್ಬಿರೋ ಜಾಗ ಇರುತ್ತೆ ನೋಡಿ, ಹಿಂಗೆ ಡುಮ್ಮುಗಿರುತ್ತಲ್ಲ, ಸೊ ಈ ಜಾಗನೇ ವೀನಸ್ ಮೌಂಟ್ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಇದನ್ನು ನೀವು ಜಸ್ಟ್ ನೋಡಿ ಈ ಥರ ರೊಟೇಟ್ ಮಾಡಿ 21 ಟೈಮ್ಸ್ ಮಾಡ್ಕೊಳ್ಳಿ. ನಿಮಗೆ ಏನು ಗೊತ್ತಾ ಫ್ರೆಂಡ್ಸ್, ಬೆಸ್ಟ್ ರಿಸಲ್ಟ್ ನಿಮಗೆ ಬೇಕು ಅಂದರೆ ನೀವೇನು ಮಾಡಿ ಅಂದರೆ, ತುಂಬ ಚೆನ್ನಾಗಿರೋ ರಿಸಲ್ಟ್ ನಿಮಗೆ ಬೇಕು ಅಂದರೆ ನೀವು ಓಂ ಭಾರ್ಗವಾಯೇ ನಮಃ ಅಂತ ಒಂದು 21 ಟೈಮ್ಸ್ ಹೇಳ್ಕೊಳ್ಳಿ. ಬಿಕಾಸ್ ಸೂರ್ಯಂದು ಭಾರ್ಗವ ಅಂದ್ರೇನು, ರವಿ, ಸೂರ್ಯದೇವರಿಗೆ ಸಂಬಂಧಪಡುತ್ತೆ. ನಿಮಗೆ ಅದ್ರದ್ದು ಇನ್ನೊಂದು ವಿಡಿಯೋ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಡೈಲಿ ಮಾಡ್ತಾಯಿದ್ದೀನಿ. ಗಾಯತ್ರಿ ಮಂತ್ರ ಹೇಳ್ಕೊಂಡು ನಾವು ಹೇಗೆ ಸೂರ್ಯ ಮಂತ್ರನ ಜಪಿಸಿ ಪೂಜೆ ಮಾಡೋದು ಅಂತ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಅದನ್ನು ಹೇಳ್ತೀನಿ. ಸೊ ಏನು ಅಂದರೆ ಓಂ ಭಾರ್ಗವಾಯೇ ನಮಃ ಅಂದ್ಬಿಟ್ಟು ಈ ಥರ ಕೈನ ರಬ್ ಮಾಡಬೇಕು, ಅಂದರೆ ರೌಂಡ್ ಸರ್ಕಲಾಗಿ ಇದು ಮಾಡಿ, ರೊಟೇಟ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀನಲ್ಲ ಹಿಂಗೆ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಜಸ್ಟ್. ಸೊ ಹಿಂಗೆ ಓಂ ಭಾರ್ಗವಾಯೇ ನಮಃ, ಓಂ ಭಾರ್ಗವಾಯೇ ನಮಃ, ಓಂ ಭಾರ್ಗವಾಯೇ ನಮಃ ಅಂತ ಈ ಥರ ರೊಟೇಟ್ ಮಾಡಿ. ಸುಮ್ಮನೆ ಹಿಂಗೆ ಒಂದು ಸರ್ಕಲ್ ಥರ ಹಿಂಗೆ ಸುಮ್ಮನೆ ಹಿಂಗೆ ಇದು ಮಾಡ್ತಾಯಿರಿ, ಆಯಿತಾ? ಸೊ ಈ ಥರ ಮಾಡ್ಕೊಳ್ಳಿ. ಒಂದು 21 ಟೈಮ್ಸ್ ನೀವು ಮಾಡಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಂದು ಶುಕ್ರದ್ದು ನಮಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅಂದರೆ ಚೆನ್ನಾಗಿ ದುಡ್ಡು ಕಾಸು ಸೇರೋದಕ್ಕೆ ನಿಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಇದೇ ಆಗಿತ್ತು ಆ ಒಂದು ಟಿಪ್ಸು. ಸೊ ಒಬ್ಬರು ಯಾರೋ ಕೇಳಿದರು, ಸೊ ಅದಕ್ಕೆ ಫಸ್ಟ್ ಈ ವಿಡಿಯೋ ಮಾಡ್ಬೋಣ, ಆಮೇಲೆ ಮ್ಯಾನಿಫೆಸ್ಟ್ದು ಕಂಟಿನ್ಯೂಸ್ ಆಗಿ ನಾನು ಹೇಳ್ಕೊಂಬರ್ತೀನಿ. ಫಸ್ಟ್ ಅದೇ ಲಾಸ್ಟ್ ಇದರಲ್ಲಿ ಹೇಳಿದ್ದೆ ಅಲ್ಲ ನಾನು, ಬಿಗಿನರ್ಸ್ದು ಅಂತ. ಸೊ ಅವರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನಾನು ಅದರದ್ದು ಹೇಳ್ಕೊಂಬರ್ತೀನಿ ಹೇಗೆ ಮಾಡೋದು ಮ್ಯಾನಿಫೆಸ್ಟೇಷನ್ ಅಂತ. ಬಿಕಾಸ್ ಅದೇನು ಗೊತ್ತಾ ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ನೀವು ಕಲ್ತ್ರೇ ಅದೆಲ್ಲ ಸಾಧ್ಯ ಆಗುತ್ತೆ, ಅದು ಕರೆಕ್ಟಾಗಿ ಮಾಡೋದಕ್ಕೆ ಮೆಥಡ್ನ. ಸೊ ಫಸ್ಟ್ ಏನು ಅಂದರೆ ಮೆಡಿಟೇಷನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಮನೇಲಿ. ಓಂ ಅನ್ನೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವೊಂದು 21 ಡೇಸ್ ಅದು ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಬಾಡಿನಲ್ಲಿ ನೆಗೆಟಿವಿಟಿ ಬರೋಕ್ಕೆ ಅದು ಒಂದು ಸ್ವಲ್ಪ ಕಡಿಮೆ ಮಾಡುತ್ತೆ. ಓಂ ಅಂತ ಯಾವಾಗ ನೀವು ಮೆಡಿಟೇಷನ್ ಮಾಡ್ತಾ ಧ್ಯಾನ ಮಾಡ್ತಾ ಕೂತ್ಕೋತೀರಾ, ಸೊ ಅವಾಗ ನಿಮಗೆ ಬಿಗಿನಿಂಗ್ ಡೇಸಲ್ಲಿ ನನಗೂ ಈ ಥರ ಆಗ್ತಿತ್ತು. ನಾನೊಂದು ಸಲ ಹಿಂಗೆ ಕೂತ್ಕೊಂಡಾಗ ಸುಮ್ಮನೆ ಏನಾರ ಒಂದು ಥಾಟ್ ಬರ್ತಾನೆ ಇರೋದು ಮೈಂಡಲ್ಲಿ. ಸೊ ಅದೆಲ್ಲ ನಿಮಗೆ ಗ್ರ್ಯಾಜುವಲಿ ಅದು ಕಡಿಮೆ ಆಗ್ತಾ ಬರುತ್ತೆ. 21 ಡೇಸ್ ಮಾಡುವಾಗ ನಿಮಗೆ ಗೊತ್ತಿಲ್ಲದಿರಂಗೆ ಒಂಥರ ನಿಮ್ಮದೊಂದು ಇನ್ನರ್ ಸ್ಟ್ರೆಂತ್ ಅಂತಾರೆ ನೋಡಿ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಮತ್ತು ನಿಮಗೆ ಗೊತ್ತಾಗಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅದರಿಂದ ಅಂತ. ಸೊ ಅದಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ಥಿಂಗ್ ಏನು ಅಂದರೆ ಈ ಥರ, ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು ಅರಿಶಿಣದ ಈ ಜಾಗದಲ್ಲಿ, ಅಂದರೆ ನಮ್ಮ 2 ಐಬ್ರೋಸ್ ಮಧ್ಯಭಾಗದಲ್ಲಿ ಇಲ್ಲಿ ಇಡ್ತೀವಿ ಅಂದ್ಕೊಳ್ಳಿ. ಸೊ ಇದು ಇಡೋದ್ರಿಂದ ಏನು ಬೆನಿಫಿಟ್ಸ್ ನಿಮಗೆ ಅಂದರೆ, ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಮೂಲಾಧಾರ ಚಕ್ರದಲ್ಲಿ ಏನು ಇದಿರುತ್ತೆ, ಅಂದರೆ ಅದೇ ನಿಮಗೆ ದುಡ್ಡು ಕಾಸು ಸೇರೋದಕ್ಕೆ ಅನುಕೂಲ ಮಾಡಿಕೊಡೋದು. ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ಕೊಂಬರ್ತೀನಿ. ಜಸ್ಟ್ ಇದನ್ನು ತಿಳ್ಕೊಳ್ಳಿ. ಇದನ್ನು ಹಾಕೋದ್ರಿಂದ ನಿಮಗೆ ದೃಷ್ಟಿನೂ ನಿವಾರಣೆ ಆಗುತ್ತೆ, ಅಂದರೆ ದೃಷ್ಟಿ ದೋಷ ಅಂತಾರಲ್ಲ ಆ ಥರ. ಸೊ ನನಗೂ ತುಂಬ ಆಗ್ತಾ ಇರುತ್ತೆ. ಫಂಕ್ಷನ್ಗೆಲ್ಲ ಹೋದಾಗೆಲ್ಲ ಬೇಗ ನನಗೆ ಇದಾಗ್ಬಿಡುತ್ತೆ, ದೃಷ್ಟಿ ಬೇಗ, ಅಂದರೆ ಜಾಸ್ತಿ ಬೇಗ ಇದಾಗುತ್ತೆ, ಕಣ್ಣು ದೃಷ್ಟಿ ಅಂತಾರಲ್ಲ ಅದು.
ಸೊ ಈ ಥರ ಮಾಡೋದ್ರಿಂದ ಸೊ ನಿಮಗೆ ಆ ದೃಷ್ಟಿನೂ ಪರಿಹಾರ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಮ್ಯಾನಿಫೆಸ್ಟೇಷನ್ದು ಫುಲ್ಲು ಹೇಳ್ಕೊಂಬರ್ತೀನಿ ಹೇಗೆ ಮಾಡೋದು ಅಂತ. ಆಲ್ರೆಡಿ ಬಿಗಿನರ್ಸ್ಗೆ ಹೇಗೆ ಮಾಡೋದು ಅಂತ ಹೇಳಿದ್ದೀನಲ್ಲ. ಸೊ ಫಸ್ಟ್ ನೀವು ಏನು ಮಾಡಿ ಅಂದರೆ, ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ. ಓಮ್ ಅನ್ನೋದನ್ನು ಒಂದು 21 ಡೇಸ್ ನೀವು ಮಾಡ್ತಾನೇ ಇರಿ. ಆವಾಗಲೇ ನಿಮಗೆ ಒಂದು ನೆಗೆಟಿವಿಟಿ ಎಲ್ಲ ಹೊರಟೋಗುತ್ತೆ. ನೀವೇನು ಧ್ಯಾನ ಮಾಡೋಕ್ಕೆ ಕೂತ್ಕೋತೀರಾ ಅಂದ್ಕೊಳ್ಳಿ, ಅವಾಗೆಲ್ಲ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಸೊ ಅದೆಲ್ಲ ಹೊರಟೋಗಿ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಅಂದರೆ ನಮ್ಮ ಒಂದು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಆವಾಗಲೇ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ಕೊಂಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸುಮ್ಮನೆ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.